ಪ್ರೀತಿಸಿದ ಯುವತಿ ಕೈ ಕೊಟ್ಲು ಅನ್ನುವಂಥ ಕಾರಣಕ್ಕೆ ಮನನೊಂದು 26 ವರ್ಷದ ಕಿರಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂಲತಃ ಬಾಡಿ ಬಿಲ್ಡರ್ ಆಗಿದ್ದಾನೆ ಮೃತ ಕಿರಣ್. ಬಾಡಿ ಬಿಲ್ಡ್ ಮಾಡಿದ್ರಷ್ಟೇ ಸಾಲದು, ತಲೆಯಲ್ಲಿ ಬುದ್ಧಿ ಇರಬೇಕಿತ್ತು. ತಾಯಿ ತಂದೆ ಫ್ಯಾಮಿಲಿ ಬಿಟ್ಟು 2-3 ವರ್ಷದ ಲವ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಹುಡುಗರು ಮನಸ್ಥಿತಿ ಗೊತ್ತಾಗ್ತಾ ಇದೆ. 10-20 ವರ್ಷ ಲವ್ ಮಾಡಿ ಬ್ರೇಕಪ್ ಆಗಿ ಮತ್ತೆ ತಮ್ಮ ಬದುಕನ್ನು ಕಟ್ಕೊಂಡಂಥ ಎಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಸಿಗ್ತವೆ. ಆದರೆ ಒಂದು 3 ವರ್ಷದ ಪ್ರೀತಿ ನಿನ್ನೆ ಮೊನ್ನೆ ಬಂದೊಳಗೋಸ್ಕರ ತಾಯಿ ನೆನಪಾಗಲಿಲ್ವ ನಿನಗೆ? ಕಿರಣ್ ನೋಡಿ, ಯುವಕನ ಜೊತೆ ಅಂದರೆ ಬೇರೆ ಯುವಕನ ಜೊತೆ ಆ ಯುವತಿಗೆ ಇವನ್ ಲವ್ವರ ಏನಿದ್ದಾಳೆ ಬೇರೆ ಹುಡುಗನ ಜೊತೆ ಮದುವೆ ನಿಶ್ಚಯ ಆಗಿತ್ತಂತೆ. ಕಿರಣ್ಗೆ ಆಮಂತ್ರಣ ಪತ್ರಿಕೆ, ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ಲು, ಹೊಸ ಸೀರೆ ತೋರಿಸಿದ್ಲಂತೆ. ನೋಡಿ, ಹುಡುಗಿಗೆ ತಾನೇ ಬೇಜಾರಾಗಲ್ಲ? ಪ್ರೀತಿಸಿದ ಹುಡುಗಿ ಬಂದು ನೋಡೋ ನನ್ನ ಮದುವೆ ಇನ್ವಿಟೇಷನ್ನು, ಮದುವೆಗೆ ಬಾ, ನೋಡು ನಂಗೆ ಸಾರಿ. ಖಂಡಿತವಾಗಲೂ ಕರಳು ಕಿತ್ತು ಬರುತ್ತೆ, ಅವಂಗೆ ಸಂಕಟ ಆಗಿರುತ್ತೆ. ಆದರೆ ಅದನ್ನು ತಗೊಂಡು ಹೋಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕೂಡ ಸರಿಯಲ್ಲ. ನೇಣು ಹಾಕ್ಕೊಂಡು ಕಿರಣ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಮನೆಯ ಡೋರ್ ಓಪನ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಪ್ರೀತಿ ಪ್ರೇಮ ಅನ್ನುವಂಥದ್ದು ಪುಸ್ತಕದ ಬದನೆಕಾಯಿ ಅಂತ ಕೆಲವರು ಹೇಳ್ತಾರೆ, ಮತ್ತು ಪ್ರೀತಿ ಮಾಯೆ ಹುಷಾರು ಅಂತ ಹೇಳ್ತಾರೆ. ಆದರೆ ಈ ಕಿರಣ್ ದುಡುಕಿನ ನಿರ್ಧಾರ ತೆಗೆದುಕೊಂಡು ಬಿಟ್ಟ ಅಂತ ಅನಿಸುತ್ತೆ. ನೋಡಿ, ತಂದೆ ತಾಯಿ ಗೋಳ ಆಡ್ತಾ ಇದ್ದಾರೆ, ಆ ಮಗನ ಕಳ್ಕೊಂಡು ಮನೆಗೆ ಆಸರೆ ಆಗಿದ್ದ ಅವನು, ಅವರೆಲ್ಲರನ್ನೂ ಕೂಡ ಸಾಕ್ತಾ ಇದ್ದ. ಆದರೆ ಆಕೆ ಆಲ್ರೆಡಿ ಬೇರೆ ಹುಡುಗನನ್ನು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ಲು, ಆತನಿಗೆ ಆಮಂತ್ರಣ ಕೊಡೋಕೆ ಬಂದಿದ್ಲು, ಮದುವೆ ಸೀರೆಯನ್ನು ತೋರಿಸಿದ್ಲು. ಯಾವ ಹುಡುಗನು ತಾನೇ ಸುಮ್ಮನೆ ಇರೋಕ್ಕಾಗತ್ತೆ ಹೇಳಿ? ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರ ಅದು ಏನೇ ಕಾರಣ ಇದ್ದರೂ ಕೂಡ ತಪ್ಪು. ಹಾಗಾಗಿನೇ ನೋಡಿ, ಸಾಕಿ ಹೆತ್ತು ಹೊತ್ತು ಬೆಳೆಸಿದಂತಹ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದಂಥ 3 ವರ್ಷದಿಂದ ಪರಿಚಯ ಆಗಿರುವಂಥ ಹುಡುಗಿ ಹೆಚ್ಚಾದ್ಲ ಅಂತ ಹೇಳಿ, ಮತ್ತು ಸಂಬಂಧಗಳಿಗೆ ಇಲ್ಲಿ ಸಹಜವಾಗಿ ಬೆಲೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಸ್ವಾರ್ಥ, ಜೊತೆಗೆ ಸಾಕಷ್ಟು ನಾವು ಕೇಳ್ತಾನೆ ಇರ್ತೀವಿ. ಹಲವು ವರ್ಷಗಳಿಂದ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದ ಇವನು ಕಿರಣ್ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋಕೆ ಸಿದ್ಧತೆ ಮಾಡ್ಕೊಂಡಿದ್ದ. ಯುವತಿಗೆ ಮದುವೆ ಫಿಕ್ಸ್ ಆಗಿರೋ ತಿಳಿದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. 50 ಲಕ್ಷ ರೂಪಾಯಿ ಸಾಲ ಹೊಂದಿದ್ರು ಯುವತಿಯ ಪೋಷಕರು ಇವನೇ ತೀರಿಸ್ತೀನಿ ಅಂತ ಹೇಳಿದ್ನಂತೆ. 50 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ. 8 ತಿಂಗಳ ಹಿಂದೆ ಕಿರಣ್ ಮನೆಗೆ ಯುವತಿ ಬಂದಿರ್ತಾಳೆ. ಮದುವೆ ಮಾಡಿಕೊಡಿ ಅಂತ ಕಿರಣ್ ಪೋಷಕರನ್ನು ಕೇಳಿದ್ಲು. ಕಿರಣ್ ಮನೆ ಅವರಿಗೆ ಪರಿಚಯವಾಗಿದ್ಲು ಯುವತಿ. ಮೃತ ಕಿರಣ್ಗಿಂತ ಯುವತಿ 2 ವರ್ಷ ದೊಡ್ಡವಳಂತೆ. ಕಿರಣ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಯಾಕೆ ಮದುವೆ ಮಾಡಿಕೊಳ್ಳಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದು. ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿ ಸಿಗಬೇಕು. ಆಕೆನ ಬಂದು ಮನೆಗೆ ಮದುವೆ ಮಾಡಿಕೊಡಿ ಕಿರಣ್ ಅಂತ ಕೇಳಿದಾಗ ಅವರೇನಾದರೂ ವಿರೋಧ ಮಾಡಿದ್ರಾ? 2 ವರ್ಷ ದೊಡ್ಡೋಳು ಅನ್ನೋಂಥ ಕಾರಣಕ್ಕೆ ಅವ್ರ ತಾಯಿ, ಕಿರಣ್ ಅವ್ರ ತಾಯಿಯವರು ಒಪ್ಕೊಳ್ಳಿಲ್ವಾ? ಕೆಲವೇ ಕ್ಷಣಗಳಲ್ಲಿ ಕಿರಣ್ ಮೃತದೇಹ ಹಸ್ತಾಂತರ ಆಗುತ್ತೆ, ಮರಣೋತ್ತರ ಪರೀಕ್ಷೆ ಆಗುತ್ತೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಯುವತಿಯ ವಿರುದ್ಧ ದೂರು ದಾಖಲಾಗಿದೆ. ಡೆತ್ ನೋಟನ್ನು ಕೂಡ ಆತ ಬರೆದಿದ್ದಾನೆ. ಯುವತಿ ಮದುವೆ ವಿಚಾರ ಗೊತ್ತಾಗದಾಗಲೇ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದ. ನಿನ್ನೆ ಸಂಜೆ ತಾಯಿಯನ್ನು ವೈಟ್ ಶೀಟ್ ಹಾಗೆ ಪೆನ್ ಕೇಳಿದ್ನಂತೆ ಡೆತ್ ನೋಟ್ ಬರೋಕ್ಕೆ. ಆವಾಗ ತಾಯಿಗೆ ಅನುಮಾನ ಬರುತ್ತೆ, ಯಾಕೆ ಇವ್ನು ಹಿಂಗೆ ಕೇಳ್ತಿದ್ದಾನೆ ಅಂತ. ಆವಾಗ ಹೆದರಬೇಡಮ್ಮ, ಫೈನಾನ್ಸ್ ಲೆಕ್ಕ ಬರೀಬೇಕು ಅಂತ ಹೇಳಿದ್ನಂತೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರೀತಿಸಿದ ಯುವತಿ ಹಾಗೆ ಕುಟುಂಬಸ್ಥರ ಹೆಸರು ಬರೆದಿಟ್ಟಿದ್ದಾನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಪ್ರೀತಿ ಮಾಯೆ ಹುಷಾರು ಅಂತ ಹೇಳ್ತಾರೆ, ಅತಿಯಾದರೆ ಅಮೃತನೋ ವಿಷ ಅನ್ನೋ ಹಾಗೆ ಈ ಕಿರಣ್ ವಿಚಾರದಲ್ಲಿ ಅಸಲಿಗೆ ಆಗಿದ್ದೇನು ಅಂತ ಹೇಳಿ ಆಕೆ ಬಂದರೂ ಕೂಡ ಮದುವೆ ಮಾಡಿ ಕೊಟ್ಟಿರಲಿಲ್ವಾ? ಹೇಗೆ ಪ್ರಭು, ಏನು ಕಿರಣ್ ಮನೆಯವರು ಆರೋಪವನ್ನು ಮಾಡ್ತಾ ಇರುವಂತದ್ದು ಕಳೆದ 2-3 ವರ್ಷಗಳಿಂದ ಆಕೆಯನ್ನ ಪ್ರೀತಿಯನ್ನ ಮಾಡ್ತಾ ಇದ್ರು. ಆಕೆ ನಮ್ಮ ಮನೆಗೂ ಕೂಡ ಬರ್ತಾ ಇದ್ಲು. ಬಂದು ಹೋಗುವಂತ ಸಂದರ್ಭದಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ಲು. ಮದುವೆ ಮಾಡ್ಕೊಳ್ತೀನಿ ಅಂದಾಗ ಮಾಡ್ಕೊಳ್ಳಿ ಅಂತ ನಾವು ಕೂಡ ಹೇಳಿದ್ವಿ, ಅವರು ಕೂಡ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇಬ್ರು ಕೂಡ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. ಆಕೆ ಏನಿದ್ದಾಳೆ, ಯುವತಿ ಇನ್ಕಿನ ಒಂದು 3 ವರ್ಷಗಳ 4 ವರ್ಷಗಳ ಕಾಲ ಅವಳು ದೊಡ್ಡವಳು ಕೂಡ ಆಗಿದ್ಲು. ಅಷ್ಟಾದ್ರೂ ಕೂಡ ನಾವೇನ್ ನಿರಾಕರಣೆಯನ್ನ ಮಾಡ್ಲಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ, ನೆನ್ನೆ ಬಂದನು ವೈಟ್ ಶೀಟ್ ಮತ್ತು ಪೇಪರ್ ಅನ್ನ ತೆಗೆದುಕೊಳ್ತಾನೆ. ಪೇಪರ್ ತೆಗೆದುಕೊಂಡು ಕೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಏನೋ ಅಕೌಂಟ್ಸ್ ಬರೀಬೇಕು ಅಂತ ಹೇಳಿ ತಾಯಿಗೆ ಹೇಳಿರ್ತಾನೆ. ಅವರ ತಂದೆ ಏನಿರ್ತಾರೆ ಅವ್ರಿಗೆ ಅವರ ಅಣ್ಣನ ಮನೆಗೆ ಹೋಗ್ಬಿಟ್ವಾ ಅಂತೇಳಿ ಅವ್ರಿಗೂ ಕೂಡ ಬಸ್ಸಲ್ಲಿ ಹೋಗ್ಬೇಡ, ಕ್ಯಾಬ್ನಲ್ಲಿ ಹೋಗ್ಬಿಟ್ವಾ ಅಂತ ಹೇಳಿ 500 ರೂಪಾಯಿ ಹಣವನ್ನು ಕೂಡ ಕೊಟ್ಟು ಕಳಿಸ್ತಾನೆ. ಎಲ್ರು ಕೂಡ ಅಂದ್ರೆ ಅವ್ರ ತಂದೆ ಆ ಕಡೆ ಹೋಗ್ತಾರೆ, ಅಮ್ಮ ಮನೇಲಿದ್ದ ಸಂದರ್ಭದಲ್ಲಿ ಈತ
ಹೋಗಿ ಆ ನೇಣಿಗೆ ಶರಣಾಗಿರುವಂತದ್ದು, ಡೆತ್ ನೋಟ್ ಅನ್ನ ಬರೆದಿಟ್ಟಿರುವಂತದ್ದು. ಡೆತ್ ನೋಟ್ ನಲ್ಲಿ ಆತ ಪ್ರೀತಿಯನ್ನ ಏನ್ ಮಾಡ್ತಿದ್ದ, ಆಕೆಗೆ ಬೇರೊಬ್ಬ ಯುವಕನ ಜೊತೆ ಇವರು ಮದುವೆಯನ್ನ ನಿಶ್ಚಯನ ಮಾಡಿರ್ತಾರೆ. ಈ ಕಾರಣಕ್ಕಾಗಿ ಮತ್ತೆ ಅದ್ರ ಜೊತೆಗೆ ಏನೋ ಲಗ್ನ ಪತ್ರಿಕೆ ಇರ್ಬೋದು, ಈ ಫೋಟೋ ಶೂಟ್ಗಳನ್ನೆಲ್ಲ ಮಾಡಿಸ್ಕೊಳಕ್ಕೆ ಏನ್ ಬೇಕು ಇದೆಲ್ಲವನ್ನು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಯಾವಾಗ ಇವನಿಗೆ ಗೊತ್ತಾಗುತ್ತೆ. ಇದರಿಂದ ಆತ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯುವತಿಯ ಮನೆಯಲ್ಲಿ ಸುಮಾರು 50 ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ರು, ಅದನ್ನು ಕೂಡ ನಾನೇ ತೀರಿಸ್ತೀನಿ ಅಂತ ಹೇಳಿ ಯುವಕ ಭರವಸೆಯನ್ನ ಕೊಟ್ಟಿದ್ದ ಕಿರಣ್ ಏನ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಸೊ ಇದೆಲ್ಲವೂ ಒಂದು ಭಾಗ ಆದ್ರೆ ಆತ ದೇಹದಾಢ್ಯ ಸ್ಪರ್ಧೆಗಳಲ್ಲಿ ಸಾಕಷ್ಟು ಕಡೆ ಉತ್ತಮವಾದ ಸಾಧನೆಯನ್ನು ಕೂಡ ಮಾಡಿದ್ದ, ಒಳ್ಳೆಯ ಯುವಕ ಕೂಡ ಅನ್ಸ್ಕೊಂಡಿದ್ದ ಅಲ್ಲಿ. ಸೊ ಸಾಕಷ್ಟು ಗಟ್ಟಿಮುಟ್ಟಾದಂತ ಯುವಕ, ಅಂದ್ರೆ ಆಳೆತ್ತರಕ್ಕೆ ಬೆಳೆದಂತ ಮಗ ಕಣ್ಮುಂದೆನೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಅವರ ಪೋಷಕರು ನಿಜಕ್ಕೂ ಕೂಡ ತಡ್ಕೊಳಕ್ ಆಗ್ತಿಲ್ಲ. ಅವರ ಆಕ್ರಂದನೆ ಏನಿತ್ತು, ನೋವು ಏನಿತ್ತು, ಅದು ಮುಗ್ಲಿ ಮುಟ್ಟಿರುವಂತದ್ದು. ಜೊತೆಗೆ ಅವರ ತಂದೆ ಹೇಳ್ತಾ ಇದ್ರು, ನನಗ ಅವ್ರ ತಂದೆಗೆ ಒಂದು ಕೈ ಕೂಡ ಇಲ್ಲ, ಒಂದು ಕೈ ಇಲ್ಲ ಅಂದ್ರೂ ಕೂಡ ಆತನನ್ನ ತುಂಬಾ ಚೆನ್ನಾಗಿ ಸಾಕಿದ್ದೆ. ಅವನು ಅದನ್ನು ಕೂಡ ಯೋಚನೆ ಮಾಡ್ಲಿಲ್ಲ. ಈ ಯಾವ್ದೋ ಹುಡುಗಿಗೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡ. ಮತ್ತೆ ಅವಳು ಕೂಡ ಸರಿ ಇಲ್ಲ ಅಂತೇಳಿ ಕಿರಣ್ ಸಹೋದರಿಯು ಕೂಡ ಆರೋಪನ ಮಾಡ್ತಾ ಇರುವಂತದ್ದು. ಅವಳಿಗೆ ಬೇರೆ ಬೇರೆ ಅಫೈರ್ಗಳಿತ್ತು, ಶೋಕಿಗಳಿತ್ತು, ಸಿಗರೇಟ್ ಕೂಡ ಸೇರ್ತಾ ಇದ್ಲು ಅವಳು ಅಂತ ಹೇಳಿ ಅವರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲ ಒಂದ್ ಕಡೆ ಆಕೆಯನ್ನ ಕಳೆದ 5 ವರ್ಷಗಳಿಂದ ಪರಿಚಯ ಇರುತ್ತೆ, 3 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಯಾವಾಗ ಈತನಿಗೆ ಕೈಕುಟ್ಟಾಕಿ ಬೇರೊಬ್ಬನ ಜೊತೆ ಮದುವೆಯನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಸೊ ಇದನ್ನ ಆ ನೋವನ್ನ ತಡಿನಾರದೆ ಬ್ರೇಕಪ್ ಏನೋ ಆಗುತ್ತೆ. ಈ ಕಾರಣಕ್ಕಾಗಿ ಆತ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಪೊಲೀಸರು ಫಾರ್ಮಾಲಿಟೀಸ್ ಅಂದ್ರೆ ಆತನ್ನ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರವನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಮುಂದಿನ ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ. ಇಲ್ಲ ಮಾಡಿದ ಮಾತು ಸತ್ಯ ಅಪ್ಪ.